ಸರ್, ಕಾಂಗ್ರೆಸ್ನಿಂದ ಚೆಂಬಾಯಿತು, ಬಿ ಜೆ ಪಿಯಿಂದ ಚಿಪ್ ಆಯಿತು, ಮತ್ತು ಇವತ್ತು ಬಿ ಜೆ ಪಿ ಜಾಹೀರಾತು ಕೊಟ್ಟಿದೆ ಕಾಂಗ್ರೆಸ್ ಡೇಂಜರ್ ಅಂತ. ನೋಡಿ, ಅವರಿಗೆ ಇಶ್ಯೂಸೇ ಇಲ್ಲ. ನಾವು ಮಾತಾಡ್ತಾ ಇರೋದೇನು? ಕರ್ನಾಟಕಕ್ಕೆ ತೆರಿಗೆ ಅನ್ಯಾಯ, ಕರ್ನಾಟಕ ಅಭಿವೃದ್ಧಿಯಲ್ಲಿ ಆಗಿರೋ ತೊಂದರೆ, ನಾವು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕ ಜನರಿಗೆ ಆಗಿರುವಂಥ ಸಮಸ್ಯೆ, ಬೆಲೆ ಏರಿಕೆ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ ನಮ್ಮ ಇಶ್ಯೂ. ಬಿ ಜೆ ಪಿಗೇನು? ಹಿಂದೂ ಮುಸ್ಲಿಂ ಕೋಮುವಾದ ಇದೇ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಅದಕ್ಕೋಸ್ಕರ ಇವತ್ತು ತೋರಿಸ್ತಾ ಇದೆ ಬಿ ಜೆ ಪಿಯವರ 10 ವರ್ಷದಲ್ಲಿ ಕರ್ನಾಟಕಕ್ಕೆ ಆಗಿರುವಂಥ ಅನ್ಯಾಯದ ಬಗ್ಗೆ ಅವರು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ನಮ್ಮ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಇಲ್ಲ. ಅದರಿಂದ ಅವರ ಅಜೆಂಡಾ ಅದೇ ವೈಷಮ್ಯ, ಅದೇ ದ್ವೇಷ. ಇದು ಎಲ್ಲಿವರೆಗೂ ತೊಗೊಂಡು ಹೋಗ್ತೀರಾ? ನಾನು ನೋಡಿ ಅಡ್ವರ್ಟೈಸ್ಮೆಂಟು ಸುಮ್ಮನೆ ಜನರನ್ನ ಪ್ರಚೋದನೆ ಮಾಡುವಂಥದ್ದನ್ನೇ ಇಟ್ಕೊಂಡಿದ್ದಾರೆ ಹೊರತು ನಿಜವಾದಂಥ ಬದುಕಿನ ವಿಚಾರ, ಕರ್ನಾಟಕದ ಅಭಿವೃದ್ಧಿಯ ವಿಚಾರ ಯಾವ ಪ್ರಸ್ತಾಪವನ್ನು ಕೂಡ ಮಾಡಿಲ್ಲ. ಅದು ಇವತ್ತು ನಮಗೂ ಅವ್ರಿಗೂ ಇರುವಂಥ ವ್ಯತ್ಯಾಸ. ನಾವು ಜನರ ಬದುಕಿನ ವಿಚಾರ ಮಾತಾಡ್ತೀವಿ, ಅವರು ಜನರನ್ನು ಒಡೆಯುವಂಥ ಕೆಲಸ, ವೈಷಮ್ಯವನ್ನು, ವಿಷವನ್ನು ಅದನ್ನು ಜನರಲ್ಲಿ ಅದನ್ನು ಸೇರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಸರ್ ಮೋದಿಯವರ ಒಂದು ಪ್ರಚಾರ ಸಮಾವೇಶದಲ್ಲಿ ದೇವೇಗೌಡರು ಆ ಚೆಂಬು ಅನ್ನೋ ಆ್ಯಡನ್ನು ಪ್ರದರ್ಶನ ಮಾಡ್ತಾನೆ, ಇದು ಮೋದಿಯವರಿಂದನೇ ಅಕ್ಷಯ ಪಾತ್ರೆ ಅಂತ ಬಿಂಬಿಸಿದ್ದಾರೆ. ಎಲ್ಲಿಂದ ಅಕ್ಷಯ ಪಾತ್ರೆ? ಕರ್ನಾಟಕಕ್ಕಂತೂ ನಾನು ನೋಡಿಲ್ಲಪ್ಪ. ನಾವು ಎಲ್ಲ ಹೇಳಿದ್ದೀವಿ, ತೆರಿಗೆ ವಿಚಾರ ಹೇಳೋದು, ಅನುದಾನದ ವಿಚಾರ ಹೇಳೋದು, ಬಡ್ಜೆಟ್ಟಿನ ಘೋಷಣೆಗಳನ್ನು ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು, ಯಾವುದನ್ನು ಕೂಡ ಮಾಡಿಲ್ಲ. ಫೈನಾನ್ಸ್ ಕಮಿಷನ್ ಅವರು ಏನು ಶಿಫಾರಸು ಮಾಡಿದರು, ಬೆಂಗಳೂರು ನಗರಕ್ಕೆ ಕೊಡಬೇಕು, ಕರ್ನಾಟಕಕ್ಕೆ ವಿಶೇಷ ಅನುದಾನ ಕೊಡಲಿಲ್ಲ. ಸೊ ಯಾವುದರಲ್ಲೂ ಕೂಡ ಕರ್ನಾಟಕಕ್ಕೆ ಏನು ಮಾಡಿದರೆ 10 ವರ್ಷದಲ್ಲಿ ಅಂತ ಹೇಳಿ, ಮತ್ತೆ ನನ್ನ ಕಡೆಯಿಂದ ಇದು ಕೊಡುಗೆ ಕರ್ನಾಟಕಕ್ಕೆ, ಇದೆಲ್ಲ ನಾನು ಮಾಡಿದ್ದೇನೆ ಅಂತ ಹೇಳಬೇಕು ತಾನೆ. ಇವಾಗ ಸುಪ್ರೀಂ ಕೋರ್ಟ್ ತೀರ್ಮಾನ ಅದೇ ಹೇಳಿದ್ನಲ್ಲ, ಚಂಬುವನ್ನು ಏನು ಬಿ ಜೆ ಪಿ ಸರ್ಕಾರ ಕೊಟ್ಟಿತ್ತು, ಆ ಚಂಬುವನ್ನು ಅದರಲ್ಲಿ ಸ್ವಲ್ಪ ಆದರೂ ನೀರನ್ನು ತುಂಬಿಸುವಂಥ ಕೆಲಸವನ್ನು ಇವತ್ತು ಸುಪ್ರೀಂ ಕೋರ್ಟಿನ ಒಂದು ಹಿಯರಿಂಗಲ್ಲಿ ಆಗಿರುವಂಥದ್ದು. ಸೊ ದೇವೇಗೌಡರಿಗೆ ನನ್ನ ಧನ್ಯವಾದಗಳು. ಆ ಚಂಬುವಿನ ಮಹತ್ವ ಆದರೂ ಇವತ್ತು ಗೊತ್ತಾಗ್ತಾ ಇದೆ, ಮತ್ತು ಮುಂದೆ ಆದರೂ ಕರ್ನಾಟಕಕ್ಕೆ ನ್ಯಾಯ ಸಿಗುವಂಥದ್ದು ಆಗಲಿ ಅಂತ ನನ್ನ ಹಾರೈಕೆ.